ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ. ಸೊ ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಜಸ್ಟ್ ಚಿಕನ್ ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೀನಿ, ಹಾಗೆ ಗೀ ರೈಸ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟು ನಾನು ತೋರಿಸ್ತೀನಿ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಓಕೆ ಫ್ರೆಂಡ್ಸ್, ನಾನಿವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ತೊಗೊಂಡಿದ್ದೀನಿ, ಮೆಣಸಿನಕಾಳು ತೊಗೊಂಡಿದ್ದೀನಿ. ಇಲ್ಲಿ ನಾನು ಸೋಂಪು ಕಾಳು, ಜೀರಿಗೆ, ಗಸಗಸೆನ ಒಂದು ಬಟ್ಟಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆಯೇ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಸಿರು ಮೆಣಸಿನ್ಕಾಯಿನ ತೊಗೋಬೋದು. ನಾನಿಲ್ಲಿ 6 ರಿಂದ 7 ತಗೊಂಡಿದ್ದೀನಿ 1 kg ಚಿಕನ್ಗೆ. ಹಾಗೆಯೇ ಇಲ್ಲಿ ಸಾಂಬಾರು ಬೀಜ, ಗೋಡಂಬಿ, ಲವಂಗ ಮತ್ತು ಚಕ್ಕೆ, ಏಲಕ್ಕಿ ತೊಗೊಂಡಿದ್ದೀನಿ. ಜಾಸ್ತಿ ಮಸಾಲೆ ಹಾಕಲ್ಲ, ನಾವು ಮೀಡಿಯಮಾಗಿ ಹಾಕ್ತಾಯಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸಮವಾಗಿ ತೊಗೋಬೇಕು. ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿಬಿಟ್ಟು ನಾನು ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವು ಬೇಕಿದ್ದರೆ ಮಾಡ್ಕೋಬೋದು, ಅದು ಆಪ್ಷನಲ್. ಇಲ್ಲಾಂದರೆ ಕೆಲವರು ಹಾಗೆ ಹಾಕ್ತಾರೆ. ನಾನು ಮಾಡೋ ಮೆಥಡ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಈರುಳ್ಳಿ ನಿಮಗೆ ಬೇಕು ಅನಿಸಿದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ಕೋಬೋದು ಚಿಕನ್ ಬೇಯುವಾಗ. ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿದ್ನಲ್ಲ, ಹೇಗೆ ಒಂದು ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಈರುಳ್ಳಿನೂ ಹಾಕ್ಕೊಂಡ್ರೆ. ಸೊ ಎಲ್ಲ ಮಸಾಲೆನೂ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಅದು ಹಸಿ ಸ್ಮೆಲ್ ಹೋಗಬೇಕು, ಅದಕ್ಕೋಸ್ಕರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವು ತುಪ್ಪದಲ್ಲಿ ಹುರ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟಾಗಿ ಬರುತ್ತೆ. ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಸೊ ನೀವು ತೆಂಗಿನಕಾಯಿ ಯೂಸ್ ಮಾಡೋರು ತೆಂಗಿನಕಾಯಿ ಯೂಸ್ ಮಾಡ್ಬೋದು. ಅಂದರೆ ಗೋಡಂಬಿ ಇಲ್ಲ ಅಂದರೆ ತೆಂಗಿನಕಾಯಿ ಯೂಸ್ ಮಾಡ್ಬೋದು. ಗೋಡಂಬಿ ಇದ್ದರೆ ಅದೇ ಹಾಕಿದ್ರೆ ನಿಮಗೊಂದು ಗ್ರೇವಿಗೆ ಟೇಸ್ಟ್ ಬರುತ್ತೆ, ಕುರ್ಮಾಗೆ ಅಂತ ಹೇಳ್ಬೋದು. ಸೊ ಈಗ ನಾನು ಚಿಕನ್ ಬೇಯಿಸೋಕ್ಕೋಸ್ಕರ ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಳಿ, ಅದೇ ಮೇಯ್ನ್ ಟೇಸ್ಟ್ ಕೊಡೋದು ಸಾಂಬಾರುಗಳಿಗೆ. ನಾವು ಯಾವ ರೀತಿ ಈರುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೊಳ್ತೀವಿ ಅಲ್ವಾ, ಅದ್ರ ಮುಖಾಂತರನೇ ಟೇಸ್ಟ್ ಎಲ್ಲ ಇರುತ್ತೆ ಅಂತ ಹೇಳ್ಬೋದು. ನಾನು ನೀಟಾಗಿ ಎಲ್ಲ ಆದಮೇಲೆ ಚಿಕನ್ನ ಹಾಕಿ ಅದಕ್ಕೆ ಉಪ್ಪು ಹಾಕಿ ನೀರು ಹಾಕಿ ಇವಾಗ ನಾನು ನಿಂಬೆ ಹಣ್ಣನ್ನು ಹಾಕಿ ಇಡ್ತಾಯಿದ್ದೀನಿ. ಯಾಕಂದರೆ ನಿಂಬೆ ಹಣ್ಣು ಹಾಕೋದ್ರಿಂದ ಪೀಸಸ್ ಏನಿದೆಯಲ್ಲ, ಚಿಕನ್ ಪೀಸ್ ಅದು ಗಟ್ಟಿಯಾಗಿರುತ್ತೆ, ಮೆದು ಬರಲ್ಲ ಅಂತ, ಅದಕ್ಕೋಸ್ಕರ. ಓಕೆ, ನಾನಿವಾಗ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ನಾನು ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಚಿಕನ್ ಬೇಯೋಕ್ಕಿಟ್ಟು 15-20 ಮಿನಿಟ್ಸ್ ಆಯಿತು. ಬೇಗ ಅಂದರೆ ಜಾಸ್ತಿ ಉರಿಲಿಟ್ಟರೆ ಬೇಗನೆ ಬೇಯುತ್ತೆ ಚಿಕನ್ನು. ಸೊ ಇವಾಗ ಬೆಂದಿದೆ ಚೆನ್ನಾಗಿ. ತುಂಬ ತೀರ ಬೇಯಿಸಿದ್ರೂ ಚೆನ್ನಾಗಾಗಲ್ಲ, ಸ್ವಲ್ಪ ನಾರ್ಮಲ್ ಇರಬೇಕು. ಸೊ ಇವಾಗ ನಾನು ರುಬ್ಕೊಂಡಿರೋಂತಹ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ತಿಕ್ನೆಸ್ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಯಾಕಂದರೆ ಮನೇಲಿ ಜಾಸ್ತಿ ಗಟ್ಟಿ ತಿನ್ನಲ್ಲ, ಸೊ ನಾರ್ಮಲ್ಲಾಗಿ ತಿನ್ನೋದು, ನಾರ್ಮಲ್ ತಿಕ್ನೆಸ್ ಅಷ್ಟೇ. ಸೊ ಅದಕ್ಕೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ಜಾಸ್ತಿ ಗ್ರೇವಿ ಥರ ಮಸಾಲೆ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ ನಮ್ಮ ಹಸ್ಬೆಂಡ್. ಸೊ ಅದಕ್ಕೋಸ್ಕರ ನಾರ್ಮಲಾಗಿ ಮಾಡಿದ್ದೀನಿ. ಇದು ಒಂದು 5-10 ನಿಮಿಷ ಕುದಿಯೋಕೆ ಬಿಡ್ತೀನಿ, ಆವಾಗ ಅದು ಗ್ರೇವಿ ಟೈಪ್ ಬರುತ್ತೆ, ತುಂಬ ತಿಕ್ನೆಸ್ ಆಗೇ ಬರುತ್ತೆ ಅದು. ಸೊ ನಾನಿವಾಗ ಅದು ಚೆನ್ನಾಗಿ ಚಿಕನ್ಗೆಲ್ಲ ಮಸಾಲೆ ಹಿಡೀಲಿ ಅಂತ ಹಾಗೆ ಬಿಡ್ತಾಯಿದ್ದೀನಿ, ಉಪ್ಪು ಹುಳಿ ಹಾಕ್ಬಿಟ್ಟು. ನೋಡಿ, ಚಿಕನ್ ಇಷ್ಟು ತಿಕ್ನೆಸ್ ಬಂದಿದೆ, ಇಷ್ಟೇ ಸಾಕು. ತುಂಬ ನೀಟಾಗಿ ಬೆಂದಿದೆ ಕೂಡ ಚಿಕನ್ನು. ಸೊ ಇವಾಗ ಚಿಕನ್ ಆಯಿತು, ಎತ್ತಿಟ್ಬಿಟ್ಟು ಇವಾಗ ನೆಕ್ಸ್ಟ್ ಗೀ ರೈಸ್ ಮಾಡ್ತೀನಿ. ತುಪ್ಪ ಗಟ್ಟಿ ಆಗಿಬಿಟ್ಟಿತ್ತು, ಸೊ ಅದಕ್ಕೋಸ್ಕರ ಅದನ್ನು ನಮ್ಮ ಅತ್ತೆ ಒಂದು ಬಾಟ್ಲಿಯಲ್ಲಿ ತುಂಬಿಸಿ ಕೊಟ್ಬಿಟ್ಟಿದ್ರು. ಪಾಪ ಅರ್ಜೆಂಟಿಗೆ ಏನೂ ಸಿಕ್ಕಲಿಲ್ಲ ಅಂತ. ಸೊ ಅದನ್ನ ಇವಾಗ ಬಿಸಿ ನೀರು ಕಾಸಿಬಿಟ್ಟು ಅದನ್ನು ಕರ್ಗೋಕೆ ಬಿಡ್ತಾಯಿದ್ದೀನಿ, ಇಲ್ಲಾಂದರೆ ತೆಗಿಯೋಕ್ಕಾಗಲ್ಲ. ಒಂದು ಸ್ವಲ್ಪ ಕಾಲು ಭಾಗ ಅಷ್ಟು ಖಾಲಿ ಆಗಿಬಿಟ್ಟಿದೆ. ಸೊ ಸ್ಪೂನ್ ಹಾಕಿದ್ರೂ ಅದು ಹೋಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಜಿನ್ಗೋಕ್ಕೆ ಬಿಡ್ತಾಯಿದ್ದೀನಿ, ಬಿಸಿನೀರೊಳಗೆ ಹಾಕ್ಬಿಟ್ಟು. ನೀಟಾಗಿ ಕರ್ಕೊಬಿಟ್ರೆ ನೀಟಾಗಿ ಹಾಕೋಬೋದು, ಎಷ್ಟು ಬೇಕಷ್ಟು. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಇವಾಗ ತುಪ್ಪನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ತುಪ್ಪ ಹಾಕೋಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಒಂದು 2 ಸ್ಪೂನಷ್ಟು ಆಯಿಲ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಗೀ ರೈಸ್ಗೆ ಸೋಂಪು ಕಾಳು, ಜೀರಿಗೆ, ಚಕ್ಕೆ ಮತ್ತು ಲವಂಗ, ಹಾಗೆಯೇ ಇಲ್ಲಿ ಪಲಾವ್ ಎಲೆ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು,
ಮತ್ತು ಅದು ಪಲಾವಿಗೆಲ್ಲ ಹಾಕ್ತಾರಲ್ಲ ಆ ಎಲೆ ಮತ್ತು ಪುದೀನ, ಈರುಳ್ಳಿ, ಒಂದು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು. ಸೊ ನಾನು ಫಸ್ಟು ಈರುಳ್ಳಿನ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಮೇಯ್ನಾಗಿ ಅದೇ ಟೇಸ್ಟ್ ಕೊಡೋದು ಎಲ್ಲ ಅಡುಗೆನೂ ಅಷ್ಟೇ. ಈರುಳ್ಳಿನ ನಾವು ಯಾವ ರೀತಿ ಫ್ರೈ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ, ಸ್ವಲ್ಪ ಮೀಡಿಯಮ್ ಉರಿಲಿಟ್ಕೊಂಡು ಫ್ರೈ ಮಾಡಿ. ಮತ್ತು ಬಾಸುಮತಿ ರೈಸ್ ಹಾಕೋದ್ರಿಂದ ನಿಮ್ಮ ಒಂದು ಬಿರಿಯಾನಿ ಆಗಿರ್ಬೋದು, ಗೀ ರೈಸ್ ಆಗಿರ್ಬೋದು, ಅದೊಂಥರ ನೀವು ಹೇಗೆ ಮಾಡಿದ್ರೂ ಆ ಸ್ಮೆಲ್ಲು ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ರೈಸ್ನ ತರಿಸಿದ್ದೀನಿ ಇವತ್ತು. ನೋಡಬೇಕು, ಯಾಕಂದರೆ ಕುಕ್ಕರಲ್ಲಿ ಮಾಡಬಾರ್ದು, ಅದನ್ನು ತುಂಬ ಮೆತ್ತಗೆ ಅಂಬ್ಲಿ ಆದಂಗೆ ಆಗಿಬಿಡುತ್ತೆ. ಅದಕ್ಕೆ ನೀವು ನಾರ್ಮಲ್ ಪಾತ್ರೆಯಲ್ಲೇ ಹಾಕೋಬೇಕು. ನೋಡಿ, ಇವಾಗ ನಾನು ಎಲ್ಲ ಮಸಾಲೆನೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಗೋಡಂಬಿ ಇದ್ದಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ಗೋಡಂಬಿ ನನಗೆ ಗ್ರೇವಿಗೆ ಸಾಕಾಯಿತು, ಇದಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಹಾಕಲಿಲ್ಲ ನಾನು. ತೆಂಗಿನ ಹಾಲನ್ನು ಹಾಕ್ಬೋದು, ತೆಂಗಿನ ಹಾಲು ಹಾಕಿದ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ. ನಾನು ಸಿಂಪಲಾಗಿರಲಿ ಅಂತ ನಾರ್ಮಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀಟಾಗಿ ಮತ್ತು ಏಲಕ್ಕಿ ಹಾಕ್ಕೊಳ್ಳಿ, 1-2 ಏಲಕ್ಕಿ ಹಾಕಿದ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಮಸಾಲೆ ಎಲ್ಲ ಹುರ್ಕೊಂಡಿರ್ತೀವಲ್ಲ, ತುಂಬ ಟೇಸ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಗೀ ರೈಸ್ ಅನ್ನೋದೇ ಅದಕ್ಕೆ ಅಲ್ವಾ ಮೇಯ್ನ್, ಅದಕ್ಕೆ ತುಪ್ಪ ಇರಲೇಬೇಕು. ಸೊ ನಿಮಗೆ ಬೇಕು ಅಂದರೆ ಅರಿಶಿಣ ಹಾಕೋಬೋದು. ನಾನಿಲ್ಲಿ ಅರಿಶಿಣ ಪುಡಿ ಹಾಕ್ತಾಯಿಲ್ಲ, ನಾನು ನಾರ್ಮಲಾಗಿ ಮಾಡೋವಾಗೆಲ್ಲ ಅರಿಶಿಣ ಹಾಕ್ತೀನಿ. ಆದರೆ ಇವತ್ತು ಹಾಕಲಿಲ್ಲ, ವೈಟ್ ರೈಸ್ ಅಂದರೆ ಇರಲಿ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಲಿಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿವಾಗ 1 ಕಪ್ಪು ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ. ನಾನಿಲ್ಲಿ 2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು 1 ಲೋಟ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಕುದೀತಿರೋ ನೀರಿಗೆ ಹಾಕಿಬಿಡಿ. ಸೊ ಕೆಲವೊಂದು ಅಕ್ಕಿನೆಲ್ಲ ನೆನೆಸಿರ್ತಾರೆ, ಆ ಥರ ಏನೂ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಈ ರೈಸು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ನೋಡಿ, ನೀಟಾಗಿ ಅಕ್ಕಿನೆಲ್ಲ ಹಾಕ್ಕೊಂಡು 1-2 ರೌಂಡ್ ತಿರುಗಿಸ್ಬಿಡಿ. ಅದು ಚೆನ್ನಾಗಿ ಮಿಶ್ರಣ ಆಗಬೇಕು, ಇಲ್ಲಾಂದರೆ ಓಕೆ ಫ್ರೆಂಡ್ಸ್, ನಾನಿವಾಗ ನೀಟಾಗಿ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ. ಈಗ ಅರ್ಧ ಗಂಟೆ ಮೇಲೆ ಆಗಿದೆ. ನೋಡಿ ಎಷ್ಟು ನೀಟಾಗಿ ಉದ್ರಾಗಿ ಬಂದಿದೆ ಅನ್ನ ಅಂತ. ಸೊ ಈ ರೀತಿ ಇದ್ದರೆ ತುಂಬಾ ಖುಷಿಯಾಗುತ್ತೆ ತಿನ್ನೋಕ್ಕೆ. ಮೆತ್ತಗಾಗ್ಬಿಟ್ರೆ ಮತ್ತೆ ಮಾಡಿದ್ದು ಕೂಡ ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ಸೊ ತುಂಬ ನೀಟಾಗಿ ಬಂದಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ನೀಟಾಗಿ ಬರುತ್ತೆ ಅಂತ. ಸೊ ಲಾಸ್ಟಲ್ಲಿ ನೀವು ನಿಂಬೆಹಣ್ಣು ಹುಳಿ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಸೊ ನಾನಿವಾಗ ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಡ್ತಾಯಿದ್ದೀನಿ. ಏನೇ ಅಡುಗೆ ಮಾಡಿದ್ರು ಸ್ಪೆಷಲ್ ಫಸ್ಟ್ ಅವರು ತಿಂದ ನಂತರನೇ ನಾನು ತಿನ್ನೋದು. ಸೊ ನೋಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ನಾನು ಅಂದ್ಕೊಂಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು ಈ ರೈಸು, ಆದರೆ ನೀಟಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅವ್ರಿಗೆ ಕೊಟ್ಟಿದ್ದೀನಿ, ಅವರು ಊಟ ಮಾಡ್ತಾಯಿದ್ದಾರೆ. ಸೊ ಅವರಿಗೆ ಕ್ಯಾಮ್ರಾ ಮುಂದೆ ಎಲ್ಲ ಬರೋಕ್ಕೆ ಅಷ್ಟು ಇಷ್ಟಪಡಲ್ಲ, ಸ್ವಲ್ಪ ಸೈಲೆಂಟ್. ಆದರೂ ನಾನು ಸೈಡಲ್ಲಿ ಅವಾಗವಾಗ ಕ್ಲಿಪ್ ತಗೊಳ್ತಾ ಇರ್ತೀನಿ. ಅವ್ರು ನೋಡ್ತಾರೆ ಇಲ್ವೋ ಗೊತ್ತಿಲ್ಲ, ನಾನು ಮಾತ್ರ ತಗೊಳ್ತಿರ್ತೀನಿ ಅಷ್ಟೇ. ಪಾಪ ತುಂಬ ಗಲಾಟೆ ಮಾಡ್ತಾಯಿದ್ದ. ಸೊ ಅದಕ್ಕೆ ನಾವು ಇವನಿಗೊಂದು ಹ್ಯಾಬಿಟ್ ಕಲಿಸ್ಬಿಟ್ಟಿದ್ದೀವಿ. ಭಜನೆ ಹಾಕಿಬಿಟ್ಟು ಕೇಳಿಸೋದು ಡೈಲಿ. ಅವನಿಗೆ ರಾಮ ರಾಮ ಸಾಂಗ್ ಬರುತ್ತೆ, ಅದಂದರೆ ತುಂಬಾ ಇಷ್ಟ ಅವನಿಗೆ. ಆ ಸಾಂಗ್ ಬಂದುಬಿಟ್ರೆ ರಗಳೆ ಮಾಡೋದೇ ನಿಲ್ಲಿಸ್ಬಿಡ್ತಾನೆ. ಅದ್ರ ಜೊತೆಗೆ ಡ್ಯಾನ್ಸು ಕೂಡ ಮಾಡ್ತಿರ್ತಾನೆ ಅವನ ಪಾಡಿಗೆ ಅವನು. ಸೊ ನೋಡೋಕ್ಕೆ ಒಂದು ಖುಷಿ. ಸೊ ಅವನಿಗೆ
ಕೂಕು ಮಿಲನ್ ಮತ್ತು ರಾಮ ಇವೆರಡು ಇಷ್ಟ. ಸೊ ಅವೆರಡು ಹಾಕ್ಕೊಟ್ಬಿಟ್ರೆ ನೀಟಾಗಿ ನೋಡ್ತಾ ಕೂತ್ಕೊಬಿಡ್ತಾನೆ, ಏನು ರಗಳೆ ಮಾಡಲ್ಲ, ಜಾಸ್ತಿನೂ ಕೇಳಲ್ಲ, ನಾರ್ಮಲಾಗಿ ಕೇಳ್ತಾನೆ ಅಷ್ಟೇ. ಇನ್ನೇನು ಮಾಡೋದು, ಮಕ್ಕಳನ್ನ ಸಮಾಧಾನ ಮಾಡೋಕ್ಕೆ ಏನಾದರೂ, ಅದು ಈಗಿನ ಜನ್ರೇಷನಲ್ಲಿ ಟಿ ವಿ ಅವೆಲ್ಲ ನಾವು ತೋರಿಸ್ತಿಲ್ಲ ಅಂದರೂ ಕೂಡ ಅವರೇ ಅಡಿಕ್ಟ್ ಮೂಡಿಲ್ಲ, ಅದಕ್ಕೆ ಕುಡಿಯೋದು ಮಾಡೋಕ್ಕಾಗಲ್ಲ. ವಿಡಿಯೋ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.